ದೇಶ ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ನಾನು ಜಾಗೃತವಾಗದೆ ಹೋದರೆ ನನ್ನ ಕುಟುಂಬ ಜಾಗೃತವಾಗುವುದಿಲ್ಲ, ಅಥವಾ ನನ್ನ ಕುಟುಂಬ ಜಾಗೃತವಾಗದೆ ಹೋದರೆ ಇಂಥ ನೂರಾರು ಮನೆ ಇರುವಂತಹ ಹಳ್ಳಿಗಳು ಜಾಗೃತವಾಗುವುದಿಲ್ಲ. ಇಂಥ ಹಳ್ಳಿಗಳು ಜಾಗೃತವಾಗದೆ ಹೋದರೆ ತಾಲೂಕು, ರಾಜ್ಯ, ದೇಶ ಯಾವುದೂ ಜಾಗೃತವಾಗಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಈ ಜಗತ್ತಿನಲ್ಲಿ ಬದಲಾವಣೆ ಅನ್ನೋದು ಶುರುವಾಗಬೇಕಾದ್ರೆ ಅದು ನನ್ನಿಂದ ಮಾತ್ರ ಸಾಧ್ಯ, ಅದು ನಿಮ್ಮಂತರ ಎಲ್ಲರ ಆತ್ಮಗಳ ಮುಖಾಂತರ ಸಾಧ್ಯ. ಮೊದಲು ಆತ್ಮಜ್ಞಾನ ಅಂತ ಕರೆದ್ರು. ಅದಕ್ಕೆ ಶಾಸಕರು ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು, ವೇದವನ್ನು ಓದಿದವನು ಗುರು ಅಲ್ಲ. ಎಂತ ಅದ್ಭುತ ಮಾತದು. ವೇದವನ್ನು ಓದಿ ಹಾರುವನಾದ, ಹಾಸರಿಕೆ ಸಾಲಿಗದನಾದ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ. ಬಸವಣ್ಣನವರು ವಚನವನ್ನು ಹೇಳ್ತಾರೆ. ಶರಣರು ಹೇಳಿದಂತ ಒಂದೊಂದು ಮಾತುಗಳು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ. ಇವತ್ತು ನಾವು ದೇಶ ಅಲ್ಲ ರಾಜ್ಯ ಅಂತ ಹೇಳ್ತಾ ಇದ್ದೀವಿ. ಇವತ್ತು ರಾಜ್ಯ ಅಲ್ಲ ನಮ್ಮ ತಾಲೂಕು ಅಂತ ಹೇಳ್ತಾ ಇದ್ದೀವಿ. ನಮ್ಮ ತಾಲೂಕು ಅಲ್ಲ ನನ್ನ ಕುಟುಂಬ ಅಂತ ಹೇಳ್ತಾ ಇದ್ದೀವಿ. ನನ್ನ ಕುಟುಂಬ ಅಲ್ಲ ನಾನು ಅನ್ನುವಂಥ ಸ್ವಾರ್ಥಕ್ಕೆ ಇವತ್ತು ಬಂದು ನಿಂತುಕೊಂಡಿದ್ದೀವಿ. ಈ ನಾನು ಅನ್ನೋ ಸ್ವಾರ್ಥ ಹೋಗಬೇಕಾದ್ರೆ ಅದಕ್ಕೆ ನಾವು ಅನ್ನುವಂಥ ಶಬ್ದವನ್ನು ಉಪಯೋಗಿಸಿಕೊಂಡಾಗ ಮಾತ್ರ ಸಾಧ್ಯ. ಬಹುಶಃ ನಾವು ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳೋದಾದ್ರೆ, ಮನುಷ್ಯ ತನ್ನನ್ನು ಪ್ರೀತಿಸಿದಷ್ಟು ಯಾರನ್ನೂ ಪ್ರೀತಿಸೋದಿಲ್ಲ. ಅದಕ್ಕೆ ಮೊನ್ನೆ ಒಂದು ಉದಾಹರಣೆ ನೋಡಬೇಕಾದಂಥ ಸಂದರ್ಭದಲ್ಲಿ ಒಂದು ಮಂಗ ತನ್ನ ಮರಿಯನ್ನ, ತಾನೇ ಹೆತ್ತಂತ ಮರಿಯನ್ನ ತಾನು ಔಚಿಕೊಂಡು ತಾಯಿಗೆ ಬಹಳ ಜನಕ್ಕೆ ಗೊತ್ತು. ನಿಮ್ಮ ಮಕ್ಕಳನ್ನ ಎದೆಗೆ ಹೌಚ್ಕೊಳ್ತೀರಿ, ಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಹೆಗಲ ಮೇಲೆ ಕೂರಿಸ್ಕೊಳ್ತೀರಿ, ತಲೆ ಮೇಲೆ ಕೂರಿಸ್ಕೊಳ್ತೀರಿ. ನಿಮ್ಮ ಮಕ್ಕಳನ್ನ ಆತ ಅಷ್ಟೊಂದು ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಳ್ತೀರಿ. ಅದೇ ರೀತಿ ಇವತ್ತು